ರೆಡಿಯಾಗಿದೆ ಪಾಲಕ್ ಚಿಕನ್. ಈಗ ತಿಂತಾ ಇರೋದು. ಇವತ್ತು ಪಾಲಕ್ ಚಿಕನ್ ಮಾಡೋದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಪಾಲಕ್ ಸೊಪ್ಪೊಂದು ಚಿಕನ್ನು ಇವತ್ತು ಮಸಾಲ ಮಾಡ್ತಾ ಇದ್ದೀನಿ. ಘಮ ಘಮ ಅಂತದೆ ತಿಂತಾ ಇರೋದು. ನೋಡಿ ಪಾಲಕ್ ಸೊಪ್ಪೊಂದು ಸಖತ್ತಾಗಿ ಮಾಡ್ತೀನಿ. ಚಿಕನ್ ಮಸಾಲ ತಿಂತಾ ಇದ್ರೆ ಆಹಾ ಓಹೋ ಖುಷಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ತಿನ್ನೋಣ, ಏನಂತೀರ? ಇನ್ನೂ ಸಾಕಷ್ಟು ಮಸಾಲೆಗಳಿದ್ದಾವೆ, ಹಾಗಾಗಿ ಹಾಕ್ಬೇಕು ಮಾಡಬೇಕು. ನನ್ನ ಮಗಳವಳೆಲ್ಲ ಕ್ವಾಟ್ಲೆ ಮಾಡ್ತಾವಳೆ, ಇರ್ಲಿ ಮಾಡಲಿ. ತಿನ್ನುವಾಗ ಕ್ವಾಟ್ಲೆ ನಾವು ಮಾಡ್ತೀವಿ. ನೋಡಿ ಚಿಕನ್ ಮಾಡ್ತಾರೆ ಬೇಡು ಸಾಗಿ ಹೇಳ್ತಾ ಇದೆ. ಬಹಳದವು ಚಿಕನ್ ತಿಂತಾ ಇದ್ದಾರೆ. ನೆನ್ಸ್ಕೋತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ನೋಣ ಅಂತ ಮಾಡ್ತೀನಿ. ನೋಡಿದ್ರಲ್ಲ ಮಸಾಲೆಗಳು ಬಹಳ ಹಿಂಸೆ ಕಣ್ರಿ. ಎಲ್ಲ ರೆಡಿ ಮಾಡೋ ಗಂಟ ತಿನ್ನೋದೇನು 1 ನಿಮಿಷಕ್ಕೆ ತಿಂದ್ಬಿಡ್ಬೋದು. ಏನಂತೀರಾ? ತಿನ್ನೋರಿಗೆ ಟೇಸ್ಟ್ ಗೊತ್ತಿರಬೇಕು, ಆವಾಗ ಚೆನ್ನಾಗಾಗುತ್ತೆ. ಟೇಸ್ಟೇ ಗೊತ್ತಿಲ್ಲದೆ ಮಾಡ್ತೀನಿ ಅಂದರೆ ಅವ್ರು ತಿಂದ್ಬಿಟ್ಟು ಬರೀ ಟೇಸ್ಟ್ ಹೇಳ್ಬೇಕಷ್ಟೆ. ಏನಂತೀರಾ? ಪಾಲಕ್ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಕೊಂಡು ಮಿಕ್ಸಿನಲ್ಲಿ ಆಡಿಸ್ಕೊಂಡು ಚಿಕನ್ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿಕೊಂಡು ಆಡಿಸ್ಕೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಚಿಕನ್ ಜೊತೆ. ಏನಂತೀರ? ನೋಡಿ ಚಿಕನ್ನು ರೆಡಿಯಾಗಿದೆ. ಪಾಲಕ್ ಚಿಕನ್ ಮಾಡ್ತಾ ಇದ್ರೆ ಸಖತ್ತಾಗಿರ್ತದೆ. ಎಲ್ಲ ತಿನ್ನೋಣ, ಊಟ ಮಾಡೋಣ. ಆದಷ್ಟು ಎಲ್ಲ ಐಟಮ್ಸ್ ಕೂಡ ಹಾಕಿದ್ದೀವಿ, ತೋರಿಸ್ತೀನಿ. ಕೆಲವ್ರು ಅಂತಾರೆ ಕಣ್ರಿ ತಿನ್ಬೇಡ ಬಿಟ್ಬಿಡು ಅಂತ. ಯಾಕ್ರಿ ಬಿಟ್ಟಿರೋಕ್ಕಾಯ್ತದೆ? ಚಿಕನ್ನ ಮಟನ್ನ ತಿಂತಾ ಇರೋದೆ, ಊಟ ಮಾಡ್ತಾ ಇರೋದೆ ಖುಷಿ. ಏನಂತೀರ? ಕೆಲವರು ತಿನ್ನೋರು ಖಂಡಿತವಾಗಿ ತಿನ್ನಿ, ಒಳ್ಳೇದಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಬೇರೆ ಅದು ಇದನ್ನು ತಿನ್ನೋದ್ ಬದಲು ಮಟನ್ನು ಚಿಕನ್ನು ಫಿಶ್ಶು ಕೆಲವರು ಅವ್ರವ್ರಿಗೆ ಏನು ಹಿಡಿಸ್ತದೆ ಅದನ್ನು ತಿಂತಾ ಇದೆ. ಏನಂತೀರಾ? ಮಾಡಿ ತೋರಿಸ್ತೀನಿ. ಸೂಪರ್ ಆಗಿರುತ್ತೆ, ಮಸ್ತ್ ಮಜಾ ಮಾಡಿ ಅಂತ. ಪಾಲಕ್ ಚಿಕನ್ ತಿಂತಾ ಇರೋದೆ ವಾಹ್ ಅಂತ. ರೆಡಿಯಾಗಿದೆ ಪಾಲಕ್ ಚಿಕನ್. ಈಗ ತಿಂತಾ ಇರೋದು. ಮಸ್ತ್ ಮಜಾ ಮಾಡಿ ಅಂತ ಪಾಲಕ್ ಚಿಕನ್ ತಿಂತಾ ಇದ್ದೀನಿ. ನೀವು ಕೂಡ ತಿನ್ನಿ ಅಂತ ಪ್ರೀತಿಯಿಂದ ಹೇಳ್ತೀನಿ. ವಾವ್, ಮಸ್ತ್ ಸೂಪರ್. ನೀವು ತಿನ್ನಿ, ತಿಂದಿರೋದವರು ಬೇಜಾರು ಮಾಡ್ಕೊಳ್ಳಿ. ಬಂಬಟ್ ಸೂಪರ್.